ಹರೀಶ್ ಬಿ ಅಧ್ಯಕ್ಷರು, ಜೇನುಗೂಡು ಸೇವಾ ಟ್ರಸ್ಟ್ ಬೆಂಗಳೂರು. ಜಿಲ್ಲಾ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು, ರಾಷ್ಟ್ರೀಯ ಪ್ರಶಸ್ತಿಗಳು ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಪುರಸ್ಕೃತರು, ಸಮಾಜ ಸೇವಕರು, ಸಾಹಿತಿಗಳು, ಪತ್ರಕರ್ತರು, ಜಾನಪದ ಗಾಯಕರು ಹಾಗೂ ಹೋರಾಟಗಾರರು, ಕನ್ನಡ ಚಳವಳಿ, ರೈತ ಚಳವಳಿ, ದಲಿತ ಚಳವಳಿ ಮತ್ತು ಪರಿಸರ ಚಳವಳಿ. ಜೇನುಗೂಡು ಟ್ರಸ್ಟ್ನ ಮುಖಾಂತರ ಹಸಿದವರಿಗೆ ಅನ್ನ ನೀಡುವುದು, ಅಗತ್ಯವಿರುವವರಿಗೆ ಬಟ್ಟೆ ಒದಗಿಸಿಕೊಡುವುದು, ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ನೆರವು ನೀಡುವುದು, ಬಡ ರೋಗಿಗಳಿಗೆ ಆರ್ಥಿಕ ನೆರವನ್ನು ಒದಗಿಸಿಕೊಡುವುದು, ಹಳೆಯ ಸರ್ಕಾರಿ ಶಾಲೆಗಳ ದುರಸ್ಥಿತಿ ಹಾಗೂ ಬಣ್ಣ ಬಳಿಸಿಕೊಡುವುದು, ರಕ್ತದಾನ ಮಾಡುವುದು ಹಾಗೂ ಇನ್ನಿತರರನ್ನು ರಕ್ತದಾನಕ್ಕಾಗಿ ಪ್ರೇರೇಪಿಸುವುದು, ರಕ್ತದಾನ ಮತ್ತು ಅಂಗಾಂಗ ದಾನದ ಬಗ್ಗೆ ಜನಜಾಗೃತಿ ಮೂಡಿಸುವುದು, ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸುವುದು ಹಾಗೂ ಇನ್ನಿತರ ಸೇವೆಗಳನ್ನು ಮಾಡುತ್ತಾ ಬಂದಿದ್ದಾರೆ. ಕನ್ನಡ ರತ್ನ ಹರೀಶ್ ರವರು ತಮ್ಮ ಕಾಲಾನಂತರ ಅವರ ದೇಹದ ಸರ್ವಾಂಗಗಳನ್ನು ನಿಮಾನ್ಸ್ ಆಸ್ಪತ್ರೆಗೆ ದಾನವಾಗಿ ಬರೆದುಕೊಟ್ಟ ಮೊದಲ ಕನ್ನಡಿಗ ಎಂಬ ಖ್ಯಾತಿಯನ್ನು ಗಳಿಸಿರುತ್ತಾರೆ. ಇವರಿಗೆ ಆ ದೇವರು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಶ್ರೀಮತಿ ಅನುಷಾ ರೆಡ್ಡಿ, ಮಹಿಳಾ ಅಧ್ಯಕ್ಷರು, ಜೇನುಗೂಡು ಸೇವಾ ಟ್ರಸ್ಟ್ ಬೆಂಗಳೂರು. ಉಪಾಧ್ಯಕ್ಷರು, ಸ್ವರತರಂಗ ಟ್ರಸ್ಟ್. ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಪಂಚಭಾಷಾ ಗಾಯಕಿ ಹಾಗೂ ಸಮಾಜ ಸೇವಕರು. ಜೇನುಗೂಡು ಟ್ರಸ್ಟ್ನ ಮಹಿಳಾ ಅಧ್ಯಕ್ಷರಾಗಿ ಇವರು ಕನ್ನಡ ರತ್ನ ಹರೀಶ್ ರವರ ಜೊತೆಗೂಡಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವಕಾಶ ವಂಚಿತ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೆರವು ನೀಡುವುದು, ತಿಂಗಳಿಗೆ ಒಂದು ದಿನ ಆಶ್ರಮದ ಮಕ್ಕಳೊಂದಿಗೆ ಬೆರೆತು ಅವರಿಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಾಗೂ ಭೋಜನವನ್ನು ಏರ್ಪಡಿಸುವುದು, ಬಡ ರೋಗಿಗಳಿಗೆ ಆರ್ಥಿಕ ನೆರವನ್ನು ಒದಗಿಸಿಕೊಡುವುದು, ಗಾಯನ ಕಾರ್ಯಕ್ರಮವನ್ನು ಆಯೋಜಿಸುವುದರ ಮೂಲಕ ಗಾಯಕ ಗಾಯಕರಿಗೆ ಹಾಡಲು ಅವಕಾಶ ಕಲ್ಪಿಸಿಕೊಡುವುದು, ಇನ್ನಿತರ ಸೇವೆಯಲ್ಲಿ ಸದಾ ಕಾರ್ಯೋನ್ಮುಖಿಯಾಗಿರುತ್ತಾರೆ. ಆ ಭಗವಂತ ಇವರಿಗೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಸೋ ಮಚ್. ತುಂಬ ಅದ್ಭುತ ಸಾಮಾಜಿಕ ಕಳಕಳಿಯ ಮನೋಭಾವನೆಯನ್ನು